ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಗಳ ನಾಮಕ್ಕೆ ಮತ್ತೊಂದು ಆವರ್ತಿಯ ಸ್ತೋತ್ರಗಳನ್ನ ಹೇಳ್ತೇನೆ ಮತ್ತು ವೀಕ್ಷಿಸುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸ್ತೇನೆ. ಈಗ ನಾನು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮಠಾಧೀಶರು, ಚರ್ಚಿನ ಪಾದ್ರಿಗಳು ಹಾಗೂ ಮೌಲಾನಗಳು ಅಥವಾ ಧರ್ಮಗುರುಗಳು ಎನ್ನುವಂಥವರು ಹೇಗಿರಬೇಕು, ಅವರ ಗುಣಧರ್ಮಗಳೇನು, ಒಂದೆರಡು ಮಾತುಗಳಲ್ಲಿ ನಾನು ನಿಮಗೆ ತಿಳಿಸಬೇಕಾದರೆ, ಸ್ವಕುಲ ಸ್ವಜನಾಂಗ ಬಂಧು ಮಿತ್ರರು ಎಂಬುದಾಗಿ ನೋಡದೆ ಮಾನವ ಕುಲಕೋಟಿ ಜನರನ್ನ, ಸರ್ವ ಜನರನ್ನ ಪ್ರೀತಿಸುವವರು, ಸರ್ವರ ಸೇವೆಯನ್ನ ಮಾಡುವವರು, ಸರ್ವರಿಗೂ ಏಕ ರೀತಿಯಲ್ಲಿ ನೋಡುವವರು, ಸರ್ವರ ಪಾಲಕರಾಗಿ ಇರುವುದೇ ಧರ್ಮವಾಗಿದೆ. ಅದುದರಿಂದ ನಾವು ವಾಸಿಸುವಂತ ಊರಾಗಿರಬಹುದು, ಕೇರಿ ಆಗಿರಬಹುದು, ಹಳ್ಳಿ ಪಟ್ಟಣಗಳಾಗಿರಬಹುದು, ಎಲ್ಲೇ ಇರಬಹುದು, ನಮ್ಮ ಸುತ್ತಲಿರುವಂತ ಪರಿಸರದಲ್ಲಿರುವಂತ ಜನರನ್ನ ಪರಮಾತ್ಮನೆಡೆಗೆ ಅಂದ್ರೆ ನಮ್ಮ ಸೃಷ್ಟಿಕರ್ತನ ಕಡೆಗೆ ತಿಳಿಸುವವರು, ನಡೆಸುವವರಾಗಿರಬೇಕೆಂಬುದಾಗಿ ನನ್ನ ಒಂದು ಕಿವಿ ಮಾತನ್ನ ಕೊಡುತ್ತೇನೆ. ಯಾಕಂದ್ರೆ ಎಲ್ಲರನ್ನ ಉಂಟು ಮಾಡಿದವನು, ಎಲ್ಲರಿಗೂ ದೇವರಾಗಿರುವವನು, ಎಲ್ಲರ ಒಡೆಯನು ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆದುದರಿಂದ ನಾವು ಗುರುಗಳು ಎಂಬುದಾಗಿ ಹೇಳಿಕೊಳ್ಳುವಂತಹ ಪಾದ್ರಿಗಳಾಗಿರಬಹುದು, ಮೌಲಾನಗಳಾಗಿರಬಹುದು ಮತ್ತು ಸ್ವಾಮೀಜಿಗಳಾಗಿರಬಹುದು, ನಾವೆಲ್ಲರೂ ಆ ಕರ್ತನ ಕಡೆಗೆ, ಸೃಷ್ಟಿಕರ್ತನ ಕಡೆಗೆ, ಸರ್ವೇಶ್ವರನ ಕಡೆಗೆ ಜನರನ್ನ ಎಳೆಯುವವರಾಗಿರಬೇಕೆಂಬುದಾಗಿ ನನ್ನ ಮಾತಾಗಿರ್ತದೆ. ಆದುದರಿಂದ ನನ್ನನ್ನು ವೀಕ್ಷಿಸುವ ಸಹೋದರರೇ ಹಾಗೂ ಸಹೋದರಿಯರೇ, ತಾಯಂದಿರೇ, ತಂದೆಗಳೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರಿಗೆ ತಿಳಿಸುವ ಮಾತಿಷ್ಟೇ: ನಿಮ್ಮ ಗುರುಗಳನ್ನ ವಂದಿಸಿರಿ, ಅವರನ್ನ ಪ್ರೀತಿಸಿರಿ. ಅವ್ರು ಹೇಳುವ ಮಾರ್ಗವು ಸರಿಯೋ ತಪ್ಪೋ ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನೀವು ನಡೆಯಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಅವರು ಅನುಭವದಿಂದ ನಮ್ಮನ್ನು ನಡೆಸುವವರಾಗಿರ್ತಾರೆ, ಕಲಿತು ತಿಳಿದುಕೊಂಡು ನಮ್ಮನ್ನು ನಡೆಸುವವರಾಗಿರ್ತಾರೆ. ಆದುದರಿಂದ ನಮ್ಮ ಗುರುಗಳ ಮಾತಿಗೆ ವಿಧೇಯರಾಗಿ ನಾವು ಬಾಳೋಣ ಎಂಬುದಾಗಿ ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.